ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನಾನು ಬಂದಿದ್ದು ಸ್ವಲ್ಪ ತಡ ಆಯ್ತಂತ ಕ್ಷಮಿಸಬೇಕು. ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಗಳಿಗೆ ಕೂಡ ಧರ್ಮಸ್ಥಳದ ಪ್ರಕರಣ ತಿರುವು ಪಡಿತಾ ಇದೆ. ತಿರುವು ಹೆಂಗೆ ಪಡಿಯಾಕತ್ತಪ್ಪ ಅಂದ್ರೆ ನನ್ನಂಥ ಪ್ರತಿಯೊಬ್ಬ ಸೌಜನ್ಯ ಪರ ಹೋರಾಟಗಾರನಿಗೆ, ಸೌಜನ್ಯ ಪರ ಧ್ವನಿ ಎತ್ತುವವರ ಖುಷಿಯನ್ನು ಕೊಡ್ತಕ್ಕಂಥ ವಿಚಾರ. ಒಂದು ಕಡೆ ಪ್ರಾರಂಭದಲ್ಲಿ ಮೈಶೆಟ್ಟಿ ತಿಮ್ಮರೊಡೆಯವರ ಹೋರಾಟ, ಎರಡನೇದಾಗಿ ಅವರಿಗೆ ಮಟ್ಟನವರ ಅಂತಕ್ಕಂಥ ಒಂದು ಆನೆ ಬಲ, ಅದ್ರ ಜೊತೆಗೆ ಸುಮಾರು ಜನರು ಅವರಿಗೆ ಸಪೋರ್ಟನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಸಮೀರ್ ಅಂತಕ್ಕಂಥ ಒಬ್ಬ ಚಿಕ್ಕ ಸಣ್ಣ ಏನಾದರೂ ತಿಳ್ಕೊಳ್ರಿ, ಒಬ್ಬ ಯೂಟ್ಯೂಬರ್, ಅವನ ಒಂದು ವಿಡಿಯೋ, ಎಲ್ಲ ಪ್ರಕರಣಗಳು ಏನಪ್ಪ ಅಂದ್ರೆ ಸೌಜನ್ಯ ಒಂದು ಶಕ್ತಿ ಅವರನ್ನು ಮುಂದ್ಗಡೆ ತೊಗೊಂಡು ಬಂತು. ಇವತ್ತು ಯಾಕೆ ನನಗೆ ಇಷ್ಟೊಂದು ಖುಷಿ ಆಗ್ತಾ ಇದೆ, ಯಾಕೆ ಒಂಥರ ಹಾಲು ಕುಡಿದಷ್ಟು ಒಂದು ಖುಷಿ ನೆಮ್ಮದಿ ಅಂತಕ್ಕಂಥದ್ದು ನನ್ನಲ್ಲಿ ಕಾಣಾಗತ್ತಪ್ಪ ಅಂದ್ರೆ ಸೌಜನ್ಯದ ಒಂದು ಪ್ರಕರಣ ತಿರುವು ಪಡಿತಾ ಇದೆ. ಯಾಕಪ್ಪ ಅಂದ್ರೆ ಮೊದಲನೇದಾಗಿ ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿ ನಾನೇ ಶವ ಹಾಕಿದ್ದೀನಿ ಅಂತಕ್ಕಂಥದ್ದನ್ನು ತಗೊಂಡು ಬರ್ತಾನೆ. ಅದ್ರ ಜೊತೆಗೆ ಸುಜಾತ ಭಟ್ ಅಂತಕ್ಕಂಥವಳು ಅವಳು ಸುಳ್ಳು ಹೇಳ್ಕೊಂಡು ಬಂದಿರಬೇಕು, ಇಲ್ಲ ತಂದಲ್ಲ. ಆದರೆ ಅವಳ ಆಸ್ತಿ, ಅವರ ಕುಟುಂಬದ ಆಸ್ತಿ ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪಡ್ಕೊಳ್ಳೋಂತಕ್ಕಂಥ ಅವಳ ಒಂದು ವಿಚಾರ ಕೊನೆ ಘಳಿಗೆಗೆ ಗೊತ್ತಾಯ್ತು. ಅದು ಒಂದು ಕಡೆ ಇರಲಿ. ಅದ್ರ ಜೊತೆಗೆ ಸೌಜನ್ಯಳ ಪ್ರಕರಣವನ್ನು ನಾನು ಕಣ್ಣಾರೆಯಾಗಿ ನೋಡಿದೆ ಅಂತಂದು ಒಂದು ಹೆಣ್ಮಗಳು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮುಂದೆ ಬಂದಳು. ಅದ್ರ ಜೊತೆಗೆ ಮೊನ್ನೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಅನಾಥ ಶವಗಳನ್ನು ನಾನೇ ಸಾಕ್ಷಿದ್ದೀನಿ ಅಂತಂದು ಮತ್ತೊಬ್ಬ ಬರ್ತಾನೆ. ಇನ್ನೊಂದು ಕಡೆ ಸೌಜನ್ಯಳ ಮಾವ ಬಂಗಲೆ ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಅನಾಥ ಶವಗಳನ್ನು ಅಲ್ಲಿಂದ ಹೊರಗಡೆ ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ಇಲ್ಲಿ ದೈವ ಶಕ್ತಿ ಅದನೋ ಇಲ್ಲ, ಸೌಜನ್ಯಳ ಶಕ್ತಿ ಇಲ್ಲಿ ಅಡಿಗೆತನೋ ಇಲ್ಲೋ. ನಾನು ಇವತ್ತು ಹೇಳೋದಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ಈ ಸೌಜನ್ಯ ಪ್ರಕರಣಕ್ಕೆ ಮುಕ್ತಿ ಸಿಗಬೇಕಂದ್ರೆ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಲೇಬೇಕು. ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಲೇಬೇಕು. ಯಾಕಪ್ಪ ಅಂದ್ರೆ ಒಂದು ಪ್ರಕರಣ, ಸೌಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ನಿಮಗೆ ಹೇಳಬೇಕಂದ್ರೆ, ಹರೀಶ್ ಅಂತಕ್ಕಂಥ ಒಬ್ಬ ಸೌಜನ್ಯದ ಪ್ರಕರಣಕ್ಕೆ ಸಾಕ್ಷಿ. ಈ ಸೌಜನ್ಯ ಪ್ರಕರಣವನ್ನು ಸ್ಟಡಿ ಮಾಡ್ತಾ ಹೋದಾಗ ಬಹಳ ಆಳವಾಗಿರ್ತಕ್ಕಂಥ ವಿಷಯಗಳು ನಮ್ಮ ಕಣ್ಣು ಮುಂದೆ ಬರ್ತಾವೆ. ಹರೀಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ 19ನೇ ಸಾಕ್ಷಿ. ಈ ಹರೀಶ್ ಯಾರಪ್ಪ ಅಂದ್ರೆ ಧರ್ಮಸ್ಥಳದ ಈ ಏನು ನಕಲಿ ದೇವಮಾನವ ನಡೆದಾಡುವ ದೇವರ ತಮ್ಮ ಬೆಂಗಳೂರಿನಲ್ಲಿದಾನ. ಆ ವ್ಯಕ್ತಿಯ ಮನೆಯಲ್ಲಿ ಹರೀಶ್ ಅಂತಕ್ಕಂಥವನು ಕೆಲಸ ಮಾಡ್ತಿರ್ತಾನೆ. ಯಾವಾಗ ಸೌಜನ್ಯನ ಪ್ರಕರಣ ನಡೀತದಲ್ಲ, ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಸಾಕ್ಷಿಗೆ ಕಳಿಸ್ತಾರೆ. ಇಲ್ಲಿ ಸೌಜನ್ಯ ಮತ್ತು ಸಂತೋಷ್ ರಾವ್ ಇಬ್ಬರೂ ಕೂಡ ನಾನು ನೋಡಿದ್ದೀನಿ, ಈ ಕೊಲೆಯನ್ನು ಮಾಡಿದ್ದು ಸಂತೋಷ್ ರಾವನ್ ಅಂತ ತಿಳ್ಕೊಂಡ ನೀನು ಹೋಗಿ ಸ್ಟೇಟ್ಮೆಂಟ್ ಕೊಡಬೇಕು, CIDಗೆ ನೀನು ಸ್ಟೇಟ್ಮೆಂಟ್ ಕೊಡಬೇಕಂತ ಅವನನ್ನು ಕಳಿಸ್ತಾರೆ. ಆ ವ್ಯಕ್ತಿ ಕೂಡ ಬಂದು ಅದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ದೈವ ಇಚ್ಛೆ ನೋಡ್ರಿ, ದೇವ ಬಯಸಿದ್ದನ ಬೇರೆ ಇತ್ತು. ಅದೇ ಸಂದರ್ಭದಲ್ಲಿ ಆ ಹರೀಶನಿಗೆ ಒಂದು ಹೆಣ್ಣು ಮಗಳ ಜನನ ಆಗ್ತದೆ. ಆದರೆ ಯಾವ ಹರೀಶ ತಪ್ಪಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನಲ್ಲ, ಅವನ ಮನಸ್ಸ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಮಾಡಿಕೊಂಡಿರ್ತಕ್ಕಂಥ ಹರೀಶ ನಾನು ಸುಳ್ಳು ಸಾಕ್ಷಿಯನ್ನ ಕೊಡೋದಿಲ್ಲ ಅಂತಂದ ಎರಡನೇ ಬಾರಿ ಒತ್ತಾಯ ಮಾಡಿದಾಗ ಆ ಚಿಕ್ಕ ದನಿಗಳಿಗೆ ಹೇಳ್ತಾನೆ. ಹೇಳಿರ್ತಕ್ಕಂಥ ಹರೀಶ್ನನ್ನ ಹಾಡು ಹಗಲೇ ರಸ್ತೆಯ ಅಪಘಾತವನ್ನ ಮಾಡಿ 7 ತಿಂಗಳ ಕಾಲ ನರಳಿ ಸಾಯೋ ಹಂಗ ಇವ್ರು ಮಾಡ್ತಾರ. ಅಂದ್ರೆ ಸೌಜನ್ಯಳ ಸಾಕ್ಷಿಯನ್ನ ಸರ್ವನಾಶ ಮಾಡ್ತಾರ. ಇದು ಹರೀಶ್ ಅಂತಕ್ಕಂಥ ಒಂದು ಸಾಕ್ಷಿಯ ಕಥೆ. ಆದ್ರೆ ಇದೇ ರುದ್ರಮುನಿ ಎಷ್ಟೋ ನ್ಯೂಸ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ಏನು ಹೇಳ್ತಾನಪ್ಪ ಅಂದ್ರೆ, ಹರೀಶನ ನೋಡಿದ್ದ ಅಂತ ಹೇಳ್ತಾರ. ಆ ಹೇಳುವಾಗ ಇದೇ ಈ ಟಾಯ್ಲೆಟ್ ಟಿವಿಯ ಈ ರಾಕ್ಯ ಕಾಮಾಟಿಪುರದಲ್ಲಿ ಕಾಂಡಮ್ ಮಾರುತ್ತಿದ್ದ ರಾಕೇಶ್ ಶೆಟ್ಟಿ ಇವನು ಏನು ಕೇಳ್ತಾನಪ್ಪ ಅಂದ್ರೆ, ಅಲ್ಲಿ CC ಕ್ಯಾಮ್ರಾ ಇತ್ತಂದಾಗ
ಅದು CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅಂತಕ್ಕಂಥ ಮಾತನ್ನ ಈ ರುದ್ರಮುನಿ ಹೇಳ್ತಾನ. ಇನ್ನೊಂದು ಕಡೆ ಕೂತ್ಕೊಂಡು ಏನು ಹೇಳ್ತಾನಪ್ಪ ಅಂದ್ರೆ ರುದ್ರಮುನಿ CCTV ಅಲ್ಲಿ ಇರಲೇ ಇಲ್ಲ ಅಂತಂದ ಹೇಳ್ತಾನೆ. ಮತ್ತೊಂದು ಕಡೆ ಏನು ಹೇಳ್ತಾನಪ್ಪ ಅಂದ್ರೆ ಸೌಜನ್ಯಳ ಮೇಲೆ ಅತ್ಯಾಚಾರ ನಡೆದಿಲ್ಲ, ಅವಳು ಪವಿತ್ರವಾಗಿ ಸತ್ತಿದಾಳಂತಂದ ಈ CID ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರುದ್ರಮುನಿ ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನ. ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಈ ಸೌಜನ್ಯಳ ಪ್ರಕರಣ ಅದು ಆನೆ ಮಾವುತನ ಕೇಸ್ ಬಿಡ್ರಿ, ಅದು ಕೂಡ ತನಿಖೆ ನಡೀತಾ ಇದೆ, ಎಲ್ಲ ಬಿಡ್ರಿ. ಆದರೆ ಈ ಸೌಜನ್ಯ ಪ್ರಕರಣದಲ್ಲಿ ಈ ರುದ್ರಮುನಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದಾಗ ಯಾಕೆ ಈ ಹರಾಮ್ಕೋರ್ ಇಲ್ಲಿವರೆಗೂ ಕೂಡ ಅರೆಸ್ಟ್ ಆಗಲಿಲ್ಲ, ಯಾಕೆ ಇವನನ್ನು ಅರೆಸ್ಟ್ ಮಾಡಿ ತನಿಖೆ ಮಾಡಲಿಲ್ಲ? ಪೊಲೀಸರ ಕೈಯಲ್ಲಿ ಎಲ್ಲ ಕೂಡ ಅದ. ಅವ್ರು ಒಂದು ಸಲ ಕಟ್ಟಿಗೆ ತೆಗೆದು ಮುಕ್ಕಳ್ಯಾಗ ಜರ ತುರಿಕಿಲ್ಲ ಅಂದ್ರೆ ಅವ್ ಎಂಥ ವ್ಯಕ್ತಿ ಇದ್ರೂ ಕೂಡ ಬಾಯಿ ಬಿಡ್ತಾನೆ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಅದ, ಅದು ಅಧಿಕಾರ ಅದ ಪೊಲೀಸರಿಗೆ, ಅವ್ರು ಮಾಡಬೇಕದನ್ನ. ಈ ರುದ್ರಮುನಿ ಇವನನ್ನು ಕರೆದು ಮೆಣಸಿನ ಖಾರ ಹಚ್ಚಿ ಮುಕ್ಕಳ್ಯಾಗ ತುರ್ತಾನ, ತುರಿಕೆರ ಆಕೆನ ಏನು ಐತಲ್ಲ ಅದನ್ನ ಉಲ್ಟಿ ಮಾಡ್ಬೇಕು. ಅವ ಹೇಳೋದಲ್ಲ, ಉಲ್ಟಿ ಮಾಡ್ಬೇಕು, ಲಡ 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 ಬಾಯಿಂದ ಬೀಳ್ಬೇಕು. ಸೊ ಇಂಥ ವ್ಯಕ್ತಿ ಈ ರುದ್ರಮುನಿ ಇವು ಅರೆಸ್ಟ್ ಆಗಬೇಕು ಬೇಡ? ಇಲ್ಲಿ ದೈವ ಶಕ್ತಿ ಕೆಲಸ ಮಾಡ್ತಾ ಇದೆ. ನಾನು ಕಾಂತಾರ ಸಿನಿಮಾವನ್ನು ನೋಡ್ಕೊಂಡು ಬಂದೆ, ಆ ಕಾಂತಾರ ಚಾಪ್ಟರ್ 1 ಅಲ್ಲ, ಚಾಪ್ಟರ್ 2, 3, 4, 5, 6, 7 ಕೂಡ ಬರಬೇಕು. ಓಕೆ, ಯಾಕಪ್ಪ ಅಂದ್ರೆ ಅಲ್ಲಿ ದೈವ ಶಕ್ತಿ ಕೆಲಸ ಮಾಡ್ತದೆ. ದೈವ ಶಕ್ತಿ, ನೀನು ಶ್ರೀಮಂತನಾಗಿರೋ ದೇವಮಾನವ, ನಕಲಿ ದೇವಮಾನವ, ನಡೆದಾಡುವ ನಕಲಿ ದೇವರು, ಎಲ್ಲ ಪ್ರಕರಣಗಳನ್ನ ಮುಚ್ಚಿ ಹಾಕ್ತಕ್ಕಂಥ ಹೊಲಸ ನಕಲಿ ದೇವಮಾನವ, ನೀನು ಎಷ್ಟೇ ಮುಚ್ಚಾಕ, ಆದ್ರೆ ಒಂದು ತಿಳ್ಕೊ, ಸೌಜನ್ಯನ ಪ್ರಕರಣಕ್ಕೆ ಜಯ ಸಿಗ್ತದ. ನಿನ್ನಂಥ ದರಿದ್ರ ನನ್ನ ಮಕ್ಕಳು, ಅತ್ಯಾಚಾರಿ ನನ್ನ ಮಕ್ಕಳು ಏನದಾರಲ್ಲ ನಿನ್ನಲ್ಲಿ, ಅಲ್ಲಿ ನಿನ್ನ ಹತ್ರ, ಅವರು ಕೂಡ ಅರೆಸ್ಟ್ ಆಗೇ ಆಗ್ತಾರ, ಶಿಕ್ಷೆ ಆಗೇ ಆಗ್ತದ ಅವರಿಗೆ. ಎಷ್ಟೇ ಪ್ರಭಾವಶಾಲಿ ಆಗಿರು ನೀನು, ಆದ್ರೆ ದೇವರ ಮುಂದೆ ಯಾರೂ ನಿಲ್ಲೋದಿಲ್ಲ, ಯಾವ ನನ್ನ ಮಗನೂ ನಿಲ್ಲೋದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಏನಾಗಬೇಕಪ್ಪ ಅಂದ್ರೆ ಒಂದು ಕೆಲಸ ಆಗಬೇಕು. ಏನಪ್ಪ ಅಂದ್ರೆ ಈ ರುದ್ರಮುನಿ ಏನದಾನಲ್ಲ, ಇವನನ್ನು ಅರೆಸ್ಟ್ ಮಾಡಿ ಇವನು ಮುಕ್ಕಳ್ಯಾಗ ಮೆಟ್ ಹಾಕಿ ತುರುಕಿ ಇವನನ್ನು ಇನ್ಕ್ವೈರಿ ಮಾಡಿದ್ದ ಆದಲ್ಲಿ ಸೌಜನ್ಯನ ಪ್ರಕರಣ ಮತ್ತಷ್ಟು ಬಲ ಆಗ್ತದೆ. ಎಷ್ಟೋ ವ್ಯಕ್ತಿಗಳು ಮುಂದೆ ಬಂದ ಪ್ರಕರಣಕ್ಕೆ ಸಾಕ್ಷಿಗಳನ್ನು ಹೇಳ್ತಾ ಇದ್ದಾರೆ. ಆ ಸಾಕ್ಷಿಗಳನ್ನು ಮುಚ್ತಕ್ಕಂಥ ಕೆಲಸ ಈ ದರಿದ್ರನ ಮಕ್ಕಳು ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗಿ ಮುಟ್ಟ್ಯದ, ನಮ್ಮ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಎಲ್ಲಿಗೆ ಹೋಗಿ ಮುಟ್ಟ್ಯದ ಅಂತಕ್ಕಂಥದ್ದು ನಮ್ಗೆ ತಿಳ್ಕೊಳ್ತೀವಿ. ಒಬ್ಬ ನಿರಪರಾಧಿ 10-12 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದರೂ ಕೂಡ ಅವನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಇಲ್ಲಿವರೆಗೂ ಕೂಡ. ಯಾವ ಸರ್ಕಾರ, ಯಾವ ಕಾನೂನು ವ್ಯವಸ್ಥೆ ಯಾವುದೂ ಕೂಡ ಇದ್ರೂ ಕೂಡ ಆ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ನಾವು ಬಿಡುಗಡೆ ಮಾಡಿರಬೇಕು, ಅದರ ಕಳೆದ ಸಮಯವನ್ನು ಯಾರೂ ಕೂಡ ತಂದು ಕೊಡಲಿಲ್ಲ. ಆದರೆ ಈ ನನ್ನ ಮಕ್ಕಳು ತಿಂದಿ ತೇಗಿ ಜ್ಯೋತಿ ಬಿದೈತಿ, ಇವ್ರದೆಲ್ಲ ಜ್ಯೋತಿ ಬಿದೈತಿ. ಇವ್ರನ್ನ ದಯವಿಟ್ಟು ಜೈಲಿಗೂ ಹಾಕೋದು ಬೇಡ, ಜೈಲಿಗೆ ಒಟ್ಟ ಹಾಕಬೇಡ್ರಿ. ಕರ್ನಾಟಕದ ಹೆಣ್ಣು ಮಕ್ಕಳ ಕೈಯಲ್ಲಿ ಇವ್ರನ್ನ ಕೊಟ್ಟು ಬಿಡ್ರಿ. ಹಿಂಗೆ ಹೊಡಿಬೇಕಲ್ಲ ಇವರನ್ನ, ಇವ್ರದ್ದು ದೇಹದ ಮೇಲೆ ಇರ್ತಕ್ಕಂಥ ಒಂದು ಚೂರು ಮಾಂಸದ ತುಂಡು ಕೂಡ ಜನರಿಗೆ ಕಾಣಬಾರ್ದು. ಹಂಗೆ ಇವರನ್ನ ಏನಪ್ಪ ಅಂದ್ರೆ ಇವ್ರನ್ನ ಹೊಡೆದು ಹಾಕಬೇಕು. ಕರ್ನಾಟಕದ ಜನತೆ ಕೈಯಲ್ಲಿ ಕೊಟ್ಟು ಬಿಡ್ರಿ ಇವರನ್ನ. ದಯವಿಟ್ಟು ಇವರಿಗೆ ಶಿಕ್ಷೆ ಬೇಡ. ಇವರಿಗೆ 7 ವರ್ಷ 14 ವರ್ಷ ಬೇಡ. ಯಾಕಂದ್ರೆ ಕಾನೂನು ವ್ಯವಸ್ಥೆ ಹದಿಗೆಟ್ಟು ಹೋಗಿದೆ. ಬೇಡ ಇವರು. ರುದ್ರಮುನಿ, ಮಿಸ್ಟರ್ ರುದ್ರಮುನಿ, ನೀನು CID ಇರು, ನೀನು CBI ಇರು, ನೀನು ಯಾವನೇ ಇರು, ನೀನು ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ನಿನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಸುಳ್ಳು ಸ್ಟೇಟ್ಮೆಂಟ್ ಅನ್ನು ಬರ್ಕೊಂಡ ಪವರ್ ಟಿವಿ, ಆ ಟೈಲೆಟ್ ಟಿವಿದಾಗ ಕೂತ್ಕೊಂಡ ಇಲ್ಲ ಸಲದ ಸ್ಟೇಟ್ಮೆಂಟ್ ಕೊಡ್ಕೊತೀನಿ ಕೂತಿದೆಯಲ್ಲ, ನಿನ್ನ ಒಂದು ದಿನ ಕರ್ನಾಟಕ ಜನತೆ ನಿನ್ನ ಹರಿದು ತಿನ್ನಲಿಲ್ಲ ನೋಡ್ಕೋತಿರು. ಆ ಮಂಜುನಾಥ, ಆ ದೈವ ಏನದನಲ್ಲ ಬಹಳ ಗಟ್ಟಿಯಾಗ್ಯದಾನ. ಕಾಂತಾರ ಯಾರು ನೋಡಿರಲ್ಲ ಅದನ್ನು ದಯವಿಟ್ಟು ಹೋಗಿ ನೋಡಿ ಬರ್ರಿ. ನೋಡಿ ಬಂದು ತಿಳ್ಕೊಳ್ರಿ, ನಿಮ್ಗೆ ಅರ್ಥ ಆಗ್ತದೆ. ಯಾವ ರಾಜಕುಮಾರ, ಯಾವ ದುಡ್ಡಿದ್ದವ ಮೆರ್ಯಾಕತ್ತಿದ್ದಲ್ಲ ಅವನನ್ನ ದೈವ ಬ್ಯಾರೆ ಅದ. ನಾನು ಒಂದಕ್ಕೊಂದು ಲಿಂಕ್ ಮಾಡಕ್ಕೆ ಹೋಗೋದಿಲ್ಲ. ನೋಡಿ ಬರ್ರಿ. ನಮಸ್ಕಾರ, ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.